ಬ್ರೇಕ್ನ ನಂತರ ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಬಹುದಾಗಿರತಕ್ಕಂಥ ಒಂದು ಘಟನೆ ದೆಹಲಿಯಲ್ಲಿ ನಡೀತಾ ಇದೆ. ಏಷ್ಯಾದ ಪ್ರತಿಷ್ಠಿತ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ಪೀಠ ಸ್ಥಾಪಿತವಾಗುತ್ತಿದ್ದು ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಇದರ ಮೊದಲ ಮುಖ್ಯಸ್ಥರಾಗಿ ನಿಯುಕ್ತಗೊಂಡಿದ್ದಾರೆ. ಒಂದಿಷ್ಟು ಮಾತುಗಳು ಪುರುಷೋತ್ತಮ್ ಬಿಳಿಮಲೆ ಅವರೊಂದಿಗೆ ಕನ್ನಡದ ಬಗ್ಗೆ. ಏಷ್ಯಾದ ಪ್ರತಿಷ್ಠಿತ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ಕನ್ನಡ ಅಧ್ಯಯನ ಪೀಠ ರಚನೆಯಾಗ್ತಿದೆ. ಈ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿ ಕರ್ನಾಟಕದ ಖ್ಯಾತ ಜಾನಪದ ವಿದ್ವಾಂಸ ಬರಹಗಾರ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಇದರ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಅಕ್ಟೋಬರ್ 1ರಿಂದ ಅಧಿಕಾರವನ್ನು ಕೂಡ ಸ್ವೀಕರಿಸಲಿದ್ದಾರೆ. ಬಿಳಿಮಲೆ ಅವರೇ, ಇಂಡಿಯಾ ಗೇಟ್ ತಂಡದ ಪರವಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಇಡೀ ಒಂದು ಈ ಅಧ್ಯಯನ ಪೀಠದ ಉದ್ದೇಶ, ಸ್ವರೂಪ ಏನಿರಲಿದೆ ಇದು? ತುಂಬ ಸಮಯದಿಂದ ನಾವು ಹಲವು ಗೆಳೆಯರು ದೇಶದ ರಾಜಧಾನಿಯಲ್ಲಿ ಒಂದು ಕನ್ನಡ ಅಧ್ಯಯನ ಪೀಠ ಗಂಭೀರವಾಗಿ ಕೆಲಸ ಮಾಡಬೇಕು ಅಂತ ಕೂಗೆಬ್ಬಿಸ್ತಾ ಇದ್ವಿ ಮತ್ತು ಅದರ ಬಗ್ಗೆ ಬೇರೆ ಬೇರೆ ಕಡೆ ಲೇಖನಗಳನ್ನು ಕೂಡ ಬರೆದಿದ್ವಿ ನಾವು ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ ಮತ್ತು ಕರ್ನಾಟಕ ಸರ್ಕಾರವನ್ನು ಕೇಳಿಕೊಂಡಿದ್ವಿ. ಈ ಕೇಳಿಕೆಯ ಸುಮಾರು 10 ವರ್ಷಗಳ ನಂತರ ಕರ್ನಾಟಕ ಸರ್ಕಾರ ಭಾಳ ಉದಾರವಾಗಿ ಈ ಪೀಠವನ್ನು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಆರಂಭ ಮಾಡಲಿಕ್ಕೆ ಧನ ಸಹಾಯ ಮಾಡಿದೆ ಮತ್ತು ನನ್ನ ಪ್ರಕಾರ ಈ ಕಾಲದಲ್ಲಿ 21ನೇ ಶತಮಾನದ ಮೊದಲ ಭಾಗದ ಈ ಕಾಲದಲ್ಲಿ ಕನ್ನಡವನ್ನು ಗಟ್ಟಿಗೊಳಿಸುವ ಒಂದು ದೊಡ್ಡ ಪ್ರಯತ್ನದ ಭಾಗವಾಗಿ ಈ ಪೀಠವನ್ನು ಕರ್ನಾಟಕ ಸರ್ಕಾರ ಆರಂಭ ಮಾಡಿದೆ. ಹಾಗಾಗಿ ನಾನು ಆರಂಭದಲ್ಲಿಯೇ ಕರ್ನಾಟಕ ಸರ್ಕಾರಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದೇಶದ ಬೇರೆ ಬೇರೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ಯಾಕಂದರೆ BHU ಒಂದು ಕಾಲಕ್ಕೆ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು, ಕನ್ನಡ ಅಧ್ಯಯನ ಪೀಠ ಇದೆ, ಆದರೆ ಇವತ್ತು ಅದು ನಿರ್ಲಕ್ಷ್ಯಕ್ಕೆ ತುತ್ತಾಗಿ ನಡೀತಾ ಇಲ್ಲ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಆ ರೀತಿಯ ಆ ಕಾರಣದಿಂದ ಈ ಪ್ರಶ್ನೆ. ಇಲ್ಲ, ಸರಿ. ಅದು ಈಗ BHUನಲ್ಲಿ ಇತ್ತು, ಅಲ್ಲಿ ಪ್ರೊಫೆಸರ್ ಶಿವಾನಂದ್ ಅಂತವರು, ಡಾಕ್ಟರ್ ಪ್ರಭುಶಂಕರ್ ಅಂತವರು, ಅಗ್ರಹಾರ ಕೃಷ್ಣಮೂರ್ತಿ ಅಂತವರೆಲ್ಲ ಕೆಲಸ ಮಾಡಿದರು. ಆಮೇಲೆ ಕಾರಣಾಂತರಗಳಿಂದ ಅಲ್ಲಿಗೆ ಹೋಗುವುದಕ್ಕೆ ಯಾರೂ ತಯಾರಿಲ್ಲ ಮತ್ತು BHUನಲ್ಲಿ ಆ ಕನ್ನಡ ಪೀಠವನ್ನು ಬಲಗೊಳಿಸಲಿಕ್ಕೆ ಕೆಲಸ ಮಾಡುವಂಥ ಒಂದು 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 ವಾತಾವರಣವೇ ಇರಲಿಲ್ಲ. ಹಾಗಾಗಿ ಅದು ಕಾರಣಾಂತರಗಳಿಂದ ಮುಚ್ಚಿ ಹೋಯಿತು. ಆದರೆ ನೋಡಿ, ತಮಿಳು ಭಾಷೆ, ಒಡಿಯಾ ಭಾಷೆ, ಬಂಗಾಳಿ ಭಾಷೆ, ಹಿಂದಿ ಭಾಷೆ ಇವುಗಳು ದೇಶದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ, ಸೆಂಟ್ರಲ್ ಯೂನಿವರ್ಸಿಟಿ ಅಂತ ನಾವೇನು ಹೇಳ್ತೀವಿ, ಅವುಗಳಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಕನ್ನಡಕ್ಕೆ ಈ ಭಾಗ್ಯ ಇದುವರೆಗೆ ಬಂದಿರಲಿಲ್ಲ. ಇದು ಯಾಕೆ ಡೆಲ್ಲಿಯಲ್ಲಿ ಒಂದು ಕನ್ನಡದ ಚೇರ್ ಬೇಕು ಅಂತಂದರೆ, ನೋಡಿ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಇದು ಒಂದು ಬಹುಶಿಸ್ತಿನ ಅಧ್ಯಯನಕ್ಕೆ ಬಹಳ ಒತ್ತು ಕೊಡುವ ದೇಶದ ಬಹಳ ಮುಖ್ಯವಾದ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಇದೆ. ಬಿಳಿಮಲೆ, ಇದೊಂದು ಪ್ರಮುಖ ಪ್ರಶ್ನೆ. ಯಾಕಂದರೆ ನೀವು ಅಮೇರಿಕಾ, ಜಪಾನ್ ಸೇರಿದಂತೆ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತೀರಿ, ಇಡೀ ದೇಶದಲ್ಲೂ ಕೂಡ ಸಾಕಷ್ಟು ಸುತ್ತಾಡ್ತೀರಿ. ಭಾರತದ ಇತರ ಭಾಷೆಗಳಿಗೆ ಹೋಲಿಸಿದಲ್ಲಿ ಮರಾಠಿ, ಉಡಿಯಾ, ಬೆಂಗಾಲಿ ಭಾಷೆಗಳು ಹೆಚ್ಚು ಸಮೃದ್ಧವಾಗ್ತಿವೆ ಇನ್ನೂ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ. ಕನ್ನಡದ ಸ್ಥಿತಿಗತಿ ಏನಿದೆ ಬೇರೆ ಭಾಷೆಗಳಿಗೆ ಹೋಲಿಸಿದಲ್ಲಿ ನಾನು ಕೇಳ್ತಾ ಇರ್ತೇನೆ? ಅದು ಹೌದು. ಕನ್ನಡಕ್ಕೆ ಏನಾಗಿದೆ ಅಂತಂದರೆ, ನೋಡಿ, ಕನ್ನಡಕ್ಕೆ ಇರುವಂಥ ಒಂದು ಅತ್ಯಂತ ಪ್ರೌಢವಾದ ಇತಿಹಾಸ. ನೀವು ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಿಂದ ಆರಂಭ ಮಾಡಿದರೆ ಒಡ್ಡಾರಾಧನೆ, ಪಂಪಭಾರತ, ಪಂಪ ರಾಮಾಯಣ, ವಚನಗಳು, ದಾಸ ಸಾಹಿತ್ಯ, ಕುಮಾರವ್ಯಾಸ, ಅಲ್ಲಿಂದ ರತ್ನಾಕರ ವರ್ಣಿ ಮತ್ತು 20ನೇ ಶತಮಾನದ ಎಲ್ಲ ಬಹಳ ಮುಖ್ಯ ಕವಿಗಳ ಈ ಒಂದು ರಿಚ್ನೆಸ್ ಇದೆಯಲ್ಲ, ಅದು ಇವತ್ತಿನವರೆಗೆ ಕರ್ನಾಟಕದ ಒಳಗಡೆ ಸೀಮಿತ ಆಗಿದೆ. ಆದರೆ ಮರಾಠಿ ಇರ್ಬೋದು ಅಥವಾ ಈವನ್ ಕನ್ನಡದಷ್ಟು ಶ್ರೀಮಂತವಲ್ಲದ ಭಾಷೆ ಒಡಿಯಾ ಭಾಷೆ, ಅದಕ್ಕೆ ಬಂಗಾಳಿಗಳಂತೂ ಬಿಡಿ, ಅವರು ಜಗತ್ ಪ್ರಸಿದ್ಧವರು. ಈ ಭಾಷೆಗಳು ಆ ಭಾಷಾ ವಲಯ ಒಂದು ಏನಿದೆಯಲ್ಲ, ಆ ಭಾಷೆಯನ್ನು ಆಡುವ ನಿಜವಾದ ವಲಯ ಇದೆ, ಆ ವಲಯವನ್ನು ದಾಟಿ ಅದು ರಾಷ್ಟ್ರೀಯ ಮಟ್ಟಕ್ಕೆ ಬಂದಿವೆ ಮತ್ತು ಹಿಂದಿ, ಉರ್ದು ಅಂತ ಭಾಷೆಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಹೋಗಿವೆ. ಇವತ್ತು ನೋಡಿ, ಸುಮಾರು 66 ವಿಶ್ವವಿದ್ಯಾಲಯಗಳಲ್ಲಿ, ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಹಿಂದಿಯನ್ನು ಹೇಳಿಕೊಡ್ತಾರೆ. 66. ಸುಮಾರು 40 ವಿಶ್ವವಿದ್ಯಾಲಯಗಳಲ್ಲಿ ಬಾಂಗ್ಲಾವನ್ನು ಹೇಳಿಕೊಡ್ತಾರೆ. ಸುಮಾರು 24 ವಿಶ್ವವಿದ್ಯಾಲಯಗಳಲ್ಲಿ ತಮಿಳನ್ನು ಹೇಳಿಕೊಡ್ತಾರೆ. ಆದರೆ ಕನ್ನಡವನ್ನು ಹೇಳಿಕೊಡುವ ಒಂದೇ ಒಂದು ಚೇರ್ ಆಗಲಿ ಅಥವಾ ಒಂದು ಅಧ್ಯಯನ ವಿಭಾಗವಾಗಲಿ ವಿದೇಶಗಳಲ್ಲಿ ಇಲ್ಲ. ಆದರೆ ನಾನು ಈಗ ಕೋಟ್ ಮಾಡಿದ ಎಲ್ಲ ಭಾಷೆಗಳಿಗಿಂತಲೂ ಕನ್ನಡ ಸತ್ವಯುತವಾಗಿದೆ. ಹೀಗಾಗಿ ಏನಾಗಿದೆ ಅಂತಂದರೆ, ಕನ್ನಡಕ್ಕೆ ಒಂದು ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚೌಕಟ್ಟು ದೊರಕದೇ ಇರುವುದರಿಂದ ಹೊಸ ತಲೆಮಾರು ಕನ್ನಡದ ಬಗ್ಗೆ ಬರ್ತಾ ಇಲ್ಲ. ಅವರ ಪ್ರಕಾರ ಕನ್ನಡ ಮಾತಾಡಿದರೆ ನಾನು ಕರ್ನಾಟಕದ ಒಳಗಡೆ ಇರಬೇಕು, ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು
ತಪ್ಪು ಕಲ್ಪನೆ ಇದೆ ಮತ್ತು ಆ ಕಲ್ಪನೆ ಬರುವುದಕ್ಕೆ ಬಹುಮಟ್ಟಿಗೆ ನಾವು ಕಾರಣ ಮತ್ತು ಕನ್ನಡವನ್ನು ನಾವು ಬೆಳೆಸಿದ ಬಗೆ ಕಾರಣ. ಬಿಳಿಮಲೆ ಅವರ ಇತ್ತೀಚಿನ ದಿನಗಳಲ್ಲಿ ಜಾಗತೀಕರಣದ ವರ್ಷಗಳಲ್ಲಿ ನೋಡ್ತಾ ಇದ್ದೀವಿ, ಆರ್ಥಿಕತೆಗೂ ಭಾಷೆಗೂ ನೇರವಾಗಿರ್ತಕ್ಕಂಥ ಸಂಬಂಧ ಇದೆ. ಯುರೋಪ್ನಲ್ಲಿ ಇಂಗ್ಲೀಷ್ನ ಬೆಳವಣಿಗೆಗೆ ಹೊರತಾಗಿಯೂ ಕೂಡ ಜರ್ಮನ್, ಫ್ರೆಂಚ್ ಭಾಷೆಗಳು, ಸ್ಪ್ಯಾನಿಷ್ ಭಾಷೆಗಳು ದೊಡ್ಡ ಮಟ್ಟದಲ್ಲಿ ಇನ್ನೂ ಕೂಡ ತಮ್ಮ ನೆಲದ ಸಂಸ್ಕೃತಿಯನ್ನು ಕಾಯ್ದುಕೊಂಡಿವೆ, ಭಾಷೆಯನ್ನು ಕಾಯ್ದುಕೊಂಡಿವೆ. ಮ್ಯಾಂಡ್ರಿನ್, ಚೈನಾದ ಬೆಳವಣಿಗೆಯ ಕಾರಣದಿಂದ ಮ್ಯಾಂಡ್ರಿನ್ ಭಾಷೆಯ ಕ್ಲಾಸ್ಗಳಿಗೆ ಲಕ್ಷಾಂತರ ಹಣ ಖರ್ಚು ಮಾಡಿ ಜನ ಭಾಷೆಯನ್ನು ಕಲಿತಾರೆ. ಆ ಒಂದು ಸ್ಪರ್ಧೆಯ ಬಗ್ಗೆ ಏನು ಹೇಳ್ತೀವಿ? ಅಲ್ಲ ನೋಡಿ, ನೀವು ಬೇರೆ ಭಾಷೆಯ ಉದಾಹರಣೆಯನ್ನು ಕೊಟ್ಟರೆ, ನಾನು ನಮ್ಮ ದೇಶದ ಉದಾಹರಣೆಯನ್ನು ಕೊಡ್ತೇನೆ. ಈಗ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಯೂನಿವರ್ಸಿಟಿ ಪೆನ್ಸಿಲ್ವೇನಿಯಾ ಒಂದು, ಅಲ್ಲಿ ಲೌಡರ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇವತ್ತು ಲೌಡರ್ ಇನ್ಸ್ಟಿಟ್ಯೂಟ್ನಲ್ಲಿ ಹೋಗಿ ಬಿಸ್ನೆಸ್ ಕಲ್ತುಬಿಟ್ರೆ ಅವನು ಜಗತ್ತಿನ ಪ್ರಖ್ಯಾತವಾದ ಒಂದು ಬಿಸ್ನೆಸ್ ಗ್ರೂಪಿಗೆ ಸೇರ್ತಾನೆ. ಆ ಲೌಡರ್ ಇನ್ಸ್ಟಿಟ್ಯೂಟ್ ಅವರು ಭಾರತಕ್ಕೆ ಬಂದು ಹಿಂದಿ ಕಲಿತಾರೆ. ಯಾಕಂದರೆ ಹಿಂದಿ ಭಾಷೆಯನ್ನು ಆಧರಿಸಿಕೊಂಡ ಒಂದು ದೊಡ್ಡ ಬಿಸ್ನೆಸ್ ಇದೆಯಲ್ಲ, ಮಾರ್ಕೆಟ್ ಇದೆಯಲ್ಲ, ಅದು ಇದೆ. ಅದನ್ನು ಹಿಡಿಲಿಕ್ಕೆ ಲೌಡರ್ ಇನ್ಸ್ಟಿಟ್ಯೂಟ್ ಬಂದು ಹಿಂದಿ ಕಲಿತಾರೆ. ಅಂದರೆ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಯಾವ ಭಾಷೆ ಅನ್ನದ ಪ್ರಶ್ನೆ ಆಗುವುದಿಲ್ಲವೋ ಆ ಭಾಷೆ ಉಳಿಯುವ ಸಾಧ್ಯತೆಗಳು ಕಡಿಮೆ. ಜೆಎನ್ಯುನ ಕನ್ನಡ ಚೇರ್ ಜೆಎನ್ಯು ಈ ಕೊರತೆಗಳನ್ನು ತುಂಬತಕ್ಕಂಥ ಒಂದು ಗಂಭೀರ ಪ್ರಯತ್ನ ಖಂಡಿತ ಮಾಡಬೇಕು ಅಂತ ನನ್ನ ಆಶೆ. ಮತ್ತು ಆ ಚೇರ್ ಏನು ಮಾಡಬೇಕು ಎಂಬುದರ ಬಗೆಗೆ ವಿಶ್ವವಿದ್ಯಾಲಯವಾಗಲಿ ಕರ್ನಾಟಕ ಸರ್ಕಾರವಾಗಲಿ ಏನೂ ಹೇಳಿಲ್ಲ. ಇಂಥದ್ದೇ ಉದ್ದೇಶ ಅಂತ ಏನಿಲ್ಲ. ಅವರು ಭಾಳ ಉದಾರವಾಗಿ ವಿಶ್ವವಿದ್ಯಾಲಯ ನಂಬಿ ದುಡ್ಡು ಕೊಟ್ಟಿದ್ದಾರೆ. ವಿಶ್ವವಿದ್ಯಾಲಯದವರು ಪುರುಷೋತ್ತಮ ಬಿಳಿಮಲೆ ಬಂದರೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇಟ್ಟು ನನ್ನನ್ನು ಕರೆದಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಒಂದು ರಾಷ್ಟ್ರಮಟ್ಟದಲ್ಲಿ, ಉದಾಹರಣೆಗೆ ನೋಡಿ, ಅಲ್ಲಿ ಬಂಗಾಲಿ ವಿದ್ಯಾರ್ಥಿಗಳಿರ್ತಾರೆ, ಎಲ್ಲ ಭಾಷೆಯ ವಿದ್ಯಾರ್ಥಿಗಳಿರ್ತಾರೆ, ಅದರ ನಡುವೆ ಕನ್ನಡ ಇದ್ದರೆ ನೀವು ಪಂಪನ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತಾ ಇದ್ದರೂ ಸಾಕು. ಬೇರೆ ಭಾಷೆಯವರಿಗೆ ಪಂಪನ ಬಗ್ಗೆ, ಕುಮಾರವ್ಯಾಸನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು, ದಾಸರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಕನ್ನಡ ಬೇರೆ ಭಾಷೆಗಳ ಒಳಗೆ ಹರಟಿ ಹೋಗ್ತದೆ. ಇವತ್ತು ಕನ್ನಡ, ಈಗ ಕನ್ನಡಕ್ಕೆ 8 ಜ್ಞಾನಪೀಠ ಬಂದಿದೆ ಅಂತೆಲ್ಲ ಹೇಳ್ತೀವಿ. ಅದನ್ನು ಒಂದು ಪ್ರತಿಷ್ಠೆಯಾಗಿ ದೇಶಕ್ಕೆ ಗೊತ್ತಿದೆ, ಆದರೆ ಓದಿ ತಿಳಿದು ಗೊತ್ತಿಲ್ಲ. ಮಾಸ್ತಿಕತೆಗಳ ಬಗ್ಗೆ ಯಾರು ಮಾತಾಡ್ತಾರೆ ಇವತ್ತು? ಹಾಗಾಗಿ ಅದನ್ನು ಓದುವ, ತಿಳಿಯುವ, ಅರ್ಥ ಮಾಡಿಕೊಳ್ಳುವ ಒಂದು ಭಾಷೆಯಾಗಿ ನಾವು ರಾಜಧಾನಿಯಲ್ಲಿ ಕಟ್ಟಿ ಅದನ್ನು ಬೆಳೆಸಬೇಕು ಎಂಬುದು ನನ್ನ ಆಶೆ. ಹಾಗೆ ಬೆಳೆಸಿದರೆ ನಮ್ಮ ಮುಂದಿನ ತಲೆಮಾರಿಗೆ ಕನ್ನಡಕ್ಕೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಸ್ಥಾನ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಕ್ಕೆ ಒಂದು ಬೆಲೆ ಇದೆ ಅಂತ ಗೊತ್ತಾದರೆ ಅವ್ರು ಬರ್ತಾರೆ, ಆ ಮಕ್ಕಳು ಬರ್ತಾರೆ, ಇಲ್ಲದ್ರೆ ಬರೋದಿಲ್ಲ. ಧನ್ಯವಾದಗಳು ಬಿಳಿಮಲೆ ಅವರೇ. ನಿಮ್ಮ ಒಂದು ಪ್ರಯತ್ನ ಯಶಸ್ವಿ ಆಗಲಿ, ನಿಮಗೆ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇವಿಷ್ಟು ಜೆಎನ್ಯು ಕನ್ನಡ ಅಧ್ಯಯನ ಪೀಠದ ಮುಖ್ಯಸ್ಥರಾಗಿ ಆಯ್ಕೆಗೊಂಡಿರ್ತಕ್ಕಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಹೇಳ್ತಕ್ಕಂಥ ಮಾತುಗಳು. ಬಿಳಿಮಲೆ ಅವರ ಜೊತೆ ಮಾತನಾಡೋದೇ ಒಂದು ಯಾವತ್ತಿಗೂ ಕೂಡ ಒಂದು ಸೊಬಗು. ಇಲ್ಲಿಗೆ ಒಂದು ಬ್ರೇಕನ್ನು ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ನಿಮಗೆ ತೋರಿಸ್ತೀನಿ ದೆಹಲಿಯ ಓಲ್ಡ್ ಸಿಟಿ, ಪುರಾನಿ ದೆಹಲಿಯ ಸಂಡೇ ಬುಕ್ ಬಜಾರ್ನ ಸೊಬಗನ್ನು.